ದೀಪ ಹಚ್ಚುತ್ತೀರಲ್ಲ ದೇವ್ರ ಮನೆಯಲ್ಲಿ, ಹಚ್ಚೋವಾಗ ಏನಾಗುತ್ತೆ, ನೀವೇನು ದೀಪಗಳು ಹಚ್ತಾ ಇದ್ದೀರಾ ಅದು ನಂದಾದೀಪ ಅದೆಲ್ಲ ನೀವು ಸರಿ ಅದನ್ನು ಮಾಡ್ಕೊಳ್ಳಿ. ಆದರೆ ನಾನು ಸಾಲದ ವಿಚಾರದಲ್ಲಿ ಒಂದು ಮಣ್ಣಿನ ದೀಪ ತಗೊಳ್ಳಿ. ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ 3 ಎಣ್ಣೆ ತೆಗೆದುಕೊಳ್ಳಿ. ಒಂದು ಎಳ್ಳೆಣ್ಣೆ, ಮತ್ತು 1 ಸ್ಪೂನಷ್ಟು ಜೇನುತುಪ್ಪ ಬೇಕಾಗುತ್ತೆ ಪ್ರತಿನಿತ್ಯ ಹಚ್ಚೋವಾಗ, ಮತ್ತು 1 ಸ್ಪೂನಷ್ಟು ತುಪ್ಪ. ಈ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಪ್ರತಿನಿತ್ಯ ದೇವ್ರ ಮನೇಲಿ ದೀಪ ಹಚ್ಚೋವಾಗ ಮಂಗಳೋ ಭೂಮಿಪುತ್ರಂಚ ಋಣ ಹರ್ತ ಧನಪ್ರದಹ ಅನ್ನುವಂಥದ್ದು ಮಂತ್ರ ಈಗಾಗಲೇ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಅದು ಗೊತ್ತಿಲ್ಲ ಅಂದ್ರೆ ಒಂದ್ಸತಿ ಆಫೀಸ್ಗೆ ಬಂದು ಈ ಋಣ ವಿಮೋಚನೆ ಯಂತ್ರ ಅದೆಲ್ಲ ಬಾಗಿಲು ಕಟ್ಟಕ್ಕೆ ಕೊಡ್ತಾ ಇರ್ತೀವಿ. ಅದನ್ನು ಕಟ್ಟಿ ಸ್ವಲ್ಪ ನೀವೇನು ಮಾಡ್ತಾ ಇದ್ದೀರಾ ಕೆಲಸ ಅದರಲ್ಲೇ ಒಂದು ಸ್ವಲ್ಪ ಸಾಲ ಅನ್ನುವಂಥದ್ದು ಹಂತ ಹಂತವಾಗಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರಿನೋ? ಮಂಗಳವಾರ ಒಂದಿಡೀ ಉಪ್ಪನ್ನ ನಿಮಗೆ ದೃಷ್ಟಿ ತೆಗೆದು ತೆಂಗಿನ ಮರಕ್ಕಾಗಿ, ತೆಂಗಿನ ಮರ ಉಪ್ಪಿನಂಶ ತಗೊಳುತ್ತೆ, ಮೇಲೆ ಸಿಹಿ ಅಂಶ ಕೊಡುತ್ತೆ ಅಲ್ವಾ? ಹಾಗಾಗಿ ಅದೇ ರೀತಿ ನಿಮ್ಮ ಕರ್ಮಗಳು ಮಾಡಿರುವಂಥ ಸಾಲಗಳೂ ಸಹ ದೈವ ಅನುಗ್ರಹದಿಂದ ಮಾಡೋ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ